ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಗಿಲ್ಲಿ ಕಾವ್ಯಂಗೆ ಕಣ್ಣು ಹೊಡೆದು ಹೇಳ್ತಿದ್ದಾನೆ, ನನಗೆ ಸಿಗದ ಕಾವು ಬೇರೆ ಯಾರಿಗೂ ಸಿಗದು ಬಿಡುವುದಿಲ್ಲ ಅಂತ. ಅದಕ್ಕೆ ಕಾವ್ಯ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ. ಅಲ್ಲಿ ಏನಾಯ್ತು, ಏನ್ ಕತೆ ಅಂತ ಈಗ ಮೊದಲಿಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಮಾಮೂಲಿ ಗಿಲ್ಲಿ ಕಿಚನ್ ಟೇಬಲ್ ಮೇಲೆ ಕೂತಿರ್ತಾನೆ, ಕಾವು ಬೆಡ್ರೂಮಿಂದ ನಡ್ಕೊಂಡು ಬರ್ತಿರ್ತಾಳೆ. ಅವಳು ಬತ್ತಿದಂಗೆ ಗಿಲ್ಲಿ ಇಲ್ಲಿಂದ ಕಣ್ಣು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕಾವು ಹೇಳ್ತಾಳೆ, ಕಣ್ಣೆಲ್ಲ ಹೊಡೆಯೋದು ಇಟ್ಕೋಬೇಡ, ಎಷ್ಟು ಸಲ ಹೇಳಿದ್ ನಿಂಗೆ ವಾರ್ನಿಂಗ್ ಮಾಡಿದ್ನಿ, ಕಣ್ಣೆಲ್ಲ ಹೊಡಿಬೇಡ, ಇದೇ ಲಾಸ್ಟ್ ವಾರ್ನಿಂಗ್ ಅಂದಾಗೂ ಕೂಡ ಅವ್ನು ಹೊಡಿತಾನೆ ಇರ್ತಾನೆ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಮತ್ತೆ ಹೇಳ್ತಿದ್ವಿ, ಹೊಡಿಬೇಡ ಅಂತ ಅವಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾಳೆ. ಆಮೇಲೆ ಇವನು ಹೇಳ್ತಾನೆ, ಗಿಲ್ಲಿ ಹೇಳ್ತಾನೆ, ನನಗೆ ಕಣ್ಣು ಮತ್ತೆ ಹೊಡ್ಬಿಟ್ಟು, ನನಗೆ ಸಿಗದ ಕಾವು ಬೇರಾರಿಗೂ ಸಿಗಲು ಬಿಡುವುದಿಲ್ಲ ಅಂತ. ಆಗ ಕಾವಿಗಂತೂ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಕೋಪ ಮಾಡಿಕೊಂಡು ಬಿಗ್ ಬಾಸ್ದು ಟೈಲ್ಸ್ ಇದೆಯಲ್ಲ ಕಿಚನ್ ಇದ್ರ ಮೇಲೆ, ಅದ್ರ ಮೇಲೆ ಅದು ಕೂತ್ಕೊಳ್ತಾಳೆ. ನಂತರ ಗಿಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನೋಡು ಮನೆಯೆಲ್ಲ ನೋಡೋದಕ್ಕೆ ಹೆಂಗೆ ಕಾಣಿಸ್ತಿದೆ ಕಾವು, ಭಯ ಆಗ್ತಿದೆ ಅಲ್ವಾ ನೋಡೋದಕ್ಕೆ, ನೋಡು ಹೊರಗಡೆ ಅವರೆಲ್ಲ ಗಾರ್ಡನ್ ಏರಿಯಾದ ಕೂತಿದ್ದಾರೆ 3-4 ಜನ, ನಾವಿಬ್ಬರೇ ಇದ್ದೀವಿ ನೋಡು, ಒಳ್ಳೆ ದೇವ್ದ ಮನೆ ಕಂಡಂಗೆ ಕಾಣ್ತಿದ್ದಿಲ್ಲ, ಭಯ ಆಗ್ತಿದೆ ಅಲ್ವಾ ಅಂತ ಹೇಳ್ತಾನೆ. ಆ ಕಾವು ಹೌದು ಅಂದಾಗ ಇನ್ನೊಂದ್ಸಲ ಹೇಳ್ತಾನೆ, ನಿನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿರ್ಬೇಕಲ್ವಾ ಅಂತಂದ್ರೆ ಏನಕ್ಕೆ ಅಂತ, ಈಗ ಮಿಡ್ವಿಕ್ ಎವಿಕ್ಷನ್ ಇದೆಯಲ್ಲ ಅದಕ್ಕೆ ಅಂತ ಅಂದಾಗ ಕಾವು ಹೇಳ್ತಾಳೆ, ನಾನು ಇಷ್ಟು ದಿನನೇ ಎದ್ರಲಿಲ್ಲ, ಈಗ ಎದ್ರಕೊಬಿಡ್ತೀನಾ ಅಂತ ಹೇಳಿದಾಗ ಗಿಲ್ಲಿ ಹೇಳ್ತಾನೆ, ನಿನ್ ಮುಕ್ತ ಕಾಣಿಸ್ತಿದೆ ಎದ್ರುಕೊಳ್ತಾ ಇರೋದು, ಎದ್ರುಕೊಂಡಿದ್ಯಾ ಅಂತ ಗೊತ್ತು ಅಂತ ಗಿಲ್ಲಿ ಹೇಳ್ತಾನೆ. ಹೋಗಲೋ ಏನಾಗುತ್ತೋ ಆಗ್ಲಿ, ನಾನೇನು ಎದ್ರುಕೊಂಡೇ ಇಲ್ಲ ಅಂತ ಕಾವ್ಯ ಹೇಳ್ತಾಳೆ. ಮತ್ತೆ ಕಾವು ಕೇಳ್ತಾಳೆ, ಅಲ್ಲ ನಾನು ಅಷ್ಟು ಕಣ್ಣು ಹೊಡಿಬೇಡ ಅಂತ ಹೇಳಿದ್ರು, ಮತ್ತೆ ಏನು ಕೊಡಿತಿದೆ ಅಂದಾಗ ಗಿಲ್ಲಿ ಹೇಳ್ತಾನೆ, ಅಲ್ಲ ಮೊದಲಿಂದ ಹೊಡ್ಕೊಂಡು ಬಂದ್ಬಿಟ್ಟು ಈಗ ಕೊನೆಯಲ್ಲಿ ಹೊಡಿಲಿಲ್ಲ ಅಂದರೆ ಜನಗಳು ಏನು ತಿಳ್ಕೊಬಿಡೋದಿಲ್ಲ, ಇಷ್ಟು ನಾಟಕ ಮಾಡಿದಂಗೆ ಗುರು, ಸುಮ್ಮನೆ ಕಾವುನ ಯೂಸ್ ಮಾಡ್ಕೊಂಡಿದ್ದಾನೆ, ಇದೆಲ್ಲ ಸುಳ್ಳು, ಇಷ್ಟಿನ ಮಾಡಿದ್ದಿಲ್ಲ ಅವನು ಅಂತ ಅನ್ಕೋಬಿಡೋದಿಲ್ವಾ, ಅದಕ್ಕೆ ಈಗಲೂ ಕಣ್ಣು ಹೊಡಿತೀನಿ ಕೊನೆ ಕ್ಷಣದಲ್ಲೂ ಅಂತ ಹೇಳಿದಾಗ, ಹಂಗಾರೆ ನೀನು ಇಷ್ಟಿನ ಮಾಡಿದ್ದು ನಿಜನಾ, ಹಂಗಾರೆ ಇಷ್ಟಿನ ನೀನು ಕಣ್ಣು ಹೊಡೆದಿದ್ದು ನಿಜನಾ, ನನ್ನ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಹೊಡೆದಿದ್ದ ಅಂತ ಹೇಳಿದಕ್ಕೆ ಹೌದು ಅಂದಾಗ ಮತ್ತೆ ಗುರಾಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಕಾವು ಆ ಥರ ಅಲ್ಲ, ಜನಗಳು ಬೇರೆ ಥರ ತಿಳ್ಕೊಬಾರ್ದಲ್ಲ. ನೋಡು ಇಷ್ಟು ದಿನ ಅವಳನ್ನ ಯೂಸ್ ಮಾಡ್ಕೊಂಡು ಬಂದಿದ್ದಾನೆ, ಚೆನ್ನಾಗಿ ಯೂಸ್ ಮಾಡ್ಕೊಂಡ, ನೋಡಿ ಕೊಂದ್ಕೊಂಡೆ ಬರ್ತಿದ್ದಂಗೆ ಕಾವನ್ ಬಿಟ್ಬಿಟ್ಟ, ಅವಳ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಕಣ್ಣು ಹೊಡಿತಾ ಇರ್ತೀನಿ ಅಂತ ಅಂತಿರ್ತಾನೆ. ಅವಾಗ ಕಾವು, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೋ, ಏನಾರ ಮಾಡ್ಕೋ, ಅದೊಳೊಂಥರನೇ ಮುಖ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಬಿಡ್ತಾರೆ. ಸೊ ಸುಮ್ಮನೆ ಫನ್ ಥರ ತೊಗೊಂಡು ಹೋಗ್ತಿರ್ತಾನೆ. ಗಿಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಗಿಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾನೆ. ಅದನ್ನ ನೋಡಿ ಅಶ್ವಿನಿ ಮೇಡಮು ರಘು ಸರ್ ಅಂತ ಶಾಕ್ ಆಗಿದ್ದಾರೆ. ಏನಕ್ಕೆ ಅನ್ಕೋತೀರಾ, ರಕ್ಷಿತಾ ತಿಂದಿರೋ ತಟ್ಟೆನ ಅವನು ಎತ್ತಿಕ್ತಿರ್ತಾನೆ ಫಸ್ಟು. ಅಂದರೆ ಅವ್ನು ತಿಂದಿರೋ ತಟ್ಟೆ ಮತ್ತು ರಕ್ಷಿತಾ ತಿಂದಿರೋ ತಟ್ಟೆ ಎರಡೂ ಎತ್ತಿರ್ತಿರ್ತಾನೆ. ಅಶ್ವಿನಿ ಮೇಡಮ್, ಏನು ಮೇಡಮ್ ಇದು ಇಷ್ಟೊಂದು ಏನು ಆಗ್ತದೆ ಮನೇಲಿ ಅಂತ ಅಶ್ವಿನಿ ಹಾಗೂ ರಘು ಸರ್ ಎಲ್ಲ ಶಾಕ್ ಆಗ್ತಾರೆ. ಫಸ್ಟ್ ಟೈಮ್ ನೀನು ತಿಂದಿದ್ದ ತಟ್ಟೆ, ಅದು ರಕ್ಷಿತನ ತಟ್ಟೆ ಎತ್ಕೊಂಡು ಹೋಗಿರ್ತಿದ್ಯಲ್ಲೋ, ಏನೋ ಸಮಾಚಾರ ಅಂತ ಹೇಳ್ತಿರ್ತಾನೆ. ಹಾಗೆ ಅಶ್ವಿನಿ ಮೇಡಮ್ ರಕ್ಷಿತನ ರೆಗಿಸ್ತಿರ್ತದೆ, ಅವನು ಎತ್ಕೊಂಡು ಹೊಂಟೋಗ್ತಾನೆ ಗಿಲ್ಲಿ ಪ್ಲೇಟ್ ಎಲ್ಲ. ಆಮೇಲೆ ರಕ್ಷಿತನ ರೆಗಿಸ್ತಿರ್ತದೆ. ಅದು ಹೆಂಗೆ ಗೊತ್ತಾಗುತ್ತೆ ನಿನಗೆ, ಪಕ್ಕ ಟೈಮ್ಗೆ ಗಿಲ್ಲಿಗೆ ಊಟ ತಂದು ಕೊಟ್ಬಿಡ್ತೀಯ, ಹೆಂಗೆ ಗೊತ್ತಾಗುತ್ತೆ ಅವ್ನಿಗೆ ಹಸುವಾಗಿದೆ ಅಂತ ಅಂತ ಅಶ್ವಿನಿ ಮೇಡಮ್ ಕೇಳಿದಾಗ ರಘು ಸರ್ ಹೇಳ್ತಾರೆ, ಅದು ಹೆಂಗೆ ಗೊತ್ತಾಗ್ಬಿಡುತ್ತೋ ಗೊತ್ತಿಲ್ಲ, ಅವನಂತೂ ಹೇಳೋದೇ ಇಲ್ಲ ಹಸುವಾಗಿದೆ ಅಂತ, ಬಟ್ ಈ ರಕ್ಷಿತಂಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಪಕ್ಕ ಟೈಮ್ಗೆ ಅವ್ನು ಹೇಳೋಕ್ಕಿಂತ ಮುಂಚೆ ತಂದು ಇಕ್ಬಿಟ್ಟಿರ್ತಾಳೆ ಊಟನ ಅಂತ ಅವರು ರಕ್ಷಿತನ ರೆಗಿಸ್ತಿರ್ತಾರೆ. ರಕ್ಷಿತ ಹಾಗೇನಿಲ್ಲ ಹಾಗೆ ಹೇಗೆ ಅಂತ ಅವಳು ಕೂಡ ಅಂತಿರ್ತಾಳೆ. ಸೊ ಇಷ್ಟು ಫನ್ ಕಾನ್ವರ್ಸೇಷನ್ ಬಿಗ್ ಬಾಸ್ ಮನೇಲಿ ನಡೀತಿರುತ್ತೆ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. 100 ಪೀಪಲ್, 110, 110 ಪೀಪಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್. ಐ ರಿಕ್ವೆಸ್ಟ್ ಗೈಸ್. ಎಂತೆಂಥವ್ರನ್ನೋ ಬೆಳೆಸ್ತೀರಂತ ನಮ್ಗೆ ಸಬ್ಸ್ಕ್ರೈಬೇ ಮಾಡಲ್ಲ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್.